ಹಾಯ್ ಫ್ರೆಂಡ್ಸ್, ನಾನಿವತ್ತು ಅನ್ನ ಇಲ್ಲದೆ ಅಕ್ಕಿ ಇಲ್ಲದೆ ಅವಲಕ್ಕಿಯಿಂದ ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಇಂಗ್ರೀಡಿಯೆಂಟ್ಸ್ ಈ ಥರ ಇದೆ. 1 ಕಪ್ ಅವಲಕ್ಕಿ, 3/4 ಕಪ್ಪು ಅಥವಾ ಅರ್ಧ ಕಪ್ಪು ಹೆಸರುಬೇಳೆ, 1 ಕಪ್ಪು ಸೌತೆಕಾಯಿ, 1 ಸೌತೆಕಾಯಿ ಹೆಚ್ಚಿದ್ದೀನಿ, ಸಣ್ಣ ಚಿಕ್ಕದಾಗಿ 2 ಟೊಮೆಟೊ, 1 ದೊಡ್ಡದು ಆಲೂಗಡ್ಡೆ, 4 ಕ್ಯಾರೆಟ್ ಹೆಚ್ಚಿದ್ದೀನಿ, ಚಿಕ್ಕ ಚಿಕ್ಕವಿದ್ದು 4 ಹೆಚ್ಚಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾದಂಥ ಬಿಸಿಬೇಳೆಭಾತ್ ಪೌಡರ್, ಖಾರದ ಪುಡಿ, ಮತ್ತು ಇದರಲ್ಲಿ ಜೀರಿಗೆ ಮತ್ತು ಸಾಸಿವೆ ಎರಡೂ ಇದೆ, 1 ಸ್ಪೂನು. ಹಾಗೆ ಒಣಮೆಣಸಿನ್ಕಾಯಿ, ಎಣ್ಣೆ, ನಂತರದಲ್ಲಿ ಹುಣಸೆಹಣ್ಣು ರಸ, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಇಟ್ಟಿದ್ದೀನಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗು. ಇವಾಗ ಮಾಡುವ ವಿಧಾನ: ಸ್ವಲ್ಪ ಹೆಸರುಬೇಳೆನ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನೀಟಾಗಿ ತೊಳ್ಕೊಂಡು 1 ರಿಂದ 2 ಸಲ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅವಲಕ್ಕಿಗೆ ಅರ್ಧ ಕಪ್ಪು ಬೇಳೆ ಆದರೂ ನಡೆಯುತ್ತೆ. ನಾನಿಲ್ಲಿ ಅವಲಕ್ಕಿನ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಪೂರ್ತಿ ದಪ್ಪ ಕರಿಯೋಂಥ ಅವಲಕ್ಕಿ ಬರುತ್ತಲ್ಲ, ಆ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಎಲ್ಲ ತರಕಾರಿಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ. ಟೊಮೆಟೊ, ಸೌತೆಕಾಯಿ ಎಲ್ಲ ತರಕಾರಿ ಅದರಲ್ಲಿ ಆ್ಯಡ್ ಮಾಡಿ ನೀರನ್ನು ಹಾಕ್ತಾಯಿದ್ದೀನಿ. 1-2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಹಾಗೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡೋಣ. 3 ಸೀಟಿ ಬರಬೇಕು ಫ್ರೆಂಡ್ಸ್. ಇದು ಹೈ ಫ್ಲೇಮಲ್ಲಿಟ್ಟು 3 ಸೀಟಿ ಬರಬೇಕು. ಅಷ್ಟರಲ್ಲಿ ಹೆಸರುಬೇಳೆ ಎಲ್ಲ ಬೇಗ ಕುದಿಯುತ್ತೆ ಇದು. ಹಾಗೆ ಫ್ರೆಂಡ್ಸ್, ಇದು ಹೆಸರುಬೇಳೆ ಬೇಗ ಕುದಿಯೋದು, ಆಮೇಲೆ ಉಪವಾಸಕ್ಕೆ ಕೂಡ ಇದು ತುಂಬ ಹೆಲ್ಪ್ ಇದೆ. ಉಪವಾಸ ದಿನಗಳಲ್ಲಿ ಇದು ಮಾಡ್ಕೋಬೋದು, ಏಕಾದಶಿ ಇದ್ದಲ್ಲಿ ಇದು ಬರುತ್ತೆ. ಇವಾಗ ಸೀಟಿ ಇಳಿದಿದೆ ಫ್ರೆಂಡ್ಸ್. ಬೇಳೆ ತರಕಾರಿ ಕೂಡ ಎಲ್ಲ ಸ್ಮ್ಯಾಶ್ ಆಗಿದೆ. ಇದರಲ್ಲಿ ಶೇಂಗಾ ಅಥವಾ ಬಟಾಣಿ ಯೂಸ್ ಮಾಡ್ಬೋದು, ಇಷ್ಟ ಇದ್ದಲ್ಲಿ ಶೇಂಗಾ ಬಟಾಣಿ ಎಲ್ಲನೂ ಹಾಕ್ಕೋಬೋದು, ತರಕಾರಿ ಕೂಡ ಹಾಕ್ಕೋಬೋದು. ಇವಾಗ ಅವಲಕ್ಕಿನ ತೊಳ್ಕೊಳ್ತಾ ಇದ್ದೀನಿ. 1 ಕಪ್ ಅವಲಕ್ಕಿನ ತೊಳ್ಕೊಂಡು ನೀಟಾಗಿ ಏನಾದರೂ ಕಸರು ಅದೆಲ್ಲ ಇರುತ್ತೆ ಫ್ರೆಂಡ್ಸ್, ಅದೆಲ್ಲ ಡಸ್ಟ್ ಎಲ್ಲ ಹೋಗುತ್ತೆ. ತೊಳ್ಕೊಂಡು ಈಗ ಬೇಯಿಸಿದಂಥ ತರಕಾರಿ ಮತ್ತು ಬೇಳೆಯಲ್ಲಿ ಇದನ್ನು ಹಾಕ್ಕೊಳ್ಳೋದು. ಇದು ಸಾಂಬಾರು ಟೈಪ್ ಇರಬೇಕು. ನಾವು ಅವಲಕ್ಕಿ ಹಾಕುವಾಗ ಇದು ಸಾಂಬಾರು ಟೈಪ್ ಇರಬೇಕಿದು. ಹುಣಸೆ ರಸ ಎಲ್ಲ ಇವಾಗ ಹಿಂಡಬೇಕು ಫ್ರೆಂಡ್ಸ್. ಸ್ವಲ್ಪ ಬೆಲ್ಲ ನಿಮಗೆ ಸೇರ್ತಿತ್ತಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು. ನಾ ಇಲ್ಲಿ ಬೆಲ್ಲ ಆ್ಯಡ್ ಮಾಡಿಲ್ಲ, ಬೆಲ್ಲ ಕೂಡ ಹಾಕೋಬೋದು ಇದರಲ್ಲಿ. ಸ್ವಲ್ಪ ಹುಣಸೆ ರಸ, ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನ್ ಇಟ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. 1-2 ಸ್ಪೂನು ಬಿಸಿಬೇಳೆಭಾತ್ ಪೌಡ್ರು, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ನಂತರ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಿಸ್ಬೇಕು, ಅದನ್ನೆಲ್ಲ ಹೊಂದ್ಕೊಳ್ಬೇಕು. ಖಾರದ ಪುಡಿ, ಮಸಾಲ ಪುಡಿ ಎಲ್ಲ ಉಪ್ಪು ಎಲ್ಲ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಕಲಿಸ್ಬೇಕು. ತುಂಬ ಫೋರ್ಸಿಂದ ಕಲಿಸ್ಬಾರ್ದು, ಯಾಕಂದರೆ ತರಕಾರಿ ಎಲ್ಲ ತುಂಬ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಇವಾಗ ಒಂದು ಅವಲಕ್ಕಿನ ಆ್ಯಡ್ ಮಾಡಬೇಕು ಅದರಲ್ಲಿ. ಗ್ಯಾಸ್ ಹಚ್ಚಿ, ಗ್ಯಾಸ್ ಮೇಲೆ ಅದು ಸ್ವಲ್ಪ ಕುದಿ ಬರ್ತಾ ಇರುತ್ತೆ. ಕುದಿ ಬರುವಾಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಅದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ, 1 ಗ್ಲಾಸ್ ನೀರು, ಅವನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕೈ ಆಡಿಸ್ಬೇಕು. ಇವಾಗ ಅದು ಹೇಗಿರಬೇಕು ಅಂದರೆ ಸಾಂಬಾರು ಟೈಪ್ ಇರಬೇಕು. ಬೇಳೆ ಅದೆಲ್ಲ ಮಸಾಲ ಐಟಮು ಎಲ್ಲ ಸಾಂಬಾರು ಟೈಪ್ ಇರಬೇಕು. ಒಂದು ಕುದಿ ಬರುತ್ತೆ. ಕುದಿ ಬರುವಾಗ ನಾವು ಈಗ ಅವಲಕ್ಕಿನ ಇಟ್ಕೊಂಡಿದ್ವಲ್ಲ ತೊಳೆದು, ಅವಲಕ್ಕಿನ ಅದರಲ್ಲಿ ಆ್ಯಡ್ ಮಾಡಬೇಕು. ಅವಲಕ್ಕಿನ ಆ್ಯಡ್ ಮಾಡಿದ ತಕ್ಷಣ ಅವಲಕ್ಕಿನೂ ಕೂಡ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಬೇಕು. ಅದನ್ನೆಲ್ಲ ನೀಟಾಗಿ ಕಲಿಸಿದ ನಂತರ ಅದು ಕುದಿ ಬರುವಾಗ, ಅದು ಒಂದು ಕುದಿ ಬರುತ್ತೆ. ಅವಲಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಕುದಿ ಬರುವಾಗ ನಾವು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಆಮೇಲೆ ಅಂತರದಲ್ಲಿ ಹಾಕೋಣ ಅಂತ ಮತ್ತೆ ಎತ್ತಿಟ್ಟಿದ್ದೀನಿ. ಇವಾಗ ಒಗ್ಗರಣೆಗೆ 1-2-3 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇದು ಮೇಲೆ ಒಗ್ಗರಣೆ ಕೊಡೋದ್ರಿಂದ ಇದಕ್ಕೆ ನಾವು ಇದನ್ನು ಕೂಡ ಹಾಕೋಬೋದು, ಉದ್ದಿನಬೇಳೆ, ಕಡಲೆಬೇಳೆ. ಇವಾಗ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 4ರಿಂದ 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೆ, ಚಿಕ್ಕ ಸೈಜ್ ಇದ್ವು. ಅದು ಸ್ವಲ್ಪ ಕೆಂಪಾಗಿ ಸಾಸಿವೆ ಚಟಪಟ ಸಿಡೀತು ಅಂದ ತಕ್ಷಣ
ಸ್ವಲ್ಪ ಮೆಣಸಿನ್ಕಾಯಿ ಕೆಂಪಾದ ತಕ್ಷಣ ನಾವು ಅದಕ್ಕೆ ಹಿಂಗನ್ನು ಆ್ಯಡ್ ಮಾಡ್ಕೋಬೇಕು. ಹಿಂಗನ್ನು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗನ್ನು ಒಂದೇ ಒಂದು ಚಿಟಿಕೆ ಹಾಕ್ಕೋಬೇಕು. SSB ಅವ್ರ ಹಿಂಗು ತುಂಬ ಘಮ ಇರುತ್ತೆ. ನಾನು 10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ನಂತರದಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಏಕಾದಶಿ ಇರೋದ್ರಿಂದ ನಾನು ಉದ್ದಿನಬೇಳೆ ಕಡಲೆಬೇಳೆ ಈ ಒಗ್ಗರಣೆಗೆ ಯೂಸ್ ಮಾಡಿಲ್ಲ. ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಕಲರಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ. ಗ್ಯಾಸ್ ಆಫ್ ಮಾಡಿ ಅದು ಕುದೀತಾ ಒಂದು ಕುದಿ ಬಂತಲ್ಲ, ಇವಾಗ ಅದನ್ನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೋಬೇಕು ಫ್ರೆಂಡ್ಸ್. ಗ್ಯಾಸ್ ಆಫ್ ಆಯಿತು. ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಒಗ್ಗರಣೆ ಎಲ್ಲ ಅವಲಕ್ಕಿ ಎಲ್ಲ ನೀಟಾಗಿ ಬೆಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ನೀಟಾಗಿ ಈ ಥರ ಇದ್ದರೆ ಆಮೇಲೆ ತಿನ್ನುವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಇದು ಸಾಂಬಾರು ಥರ ಅದೆಲ್ಲ ಅವಲಕ್ಕಿ ಎಲ್ಲ ಹೀರ್ಕೊಂಡ ತಕ್ಷಣ, ಮಸಾಲೆ ಎಲ್ಲ ಹೀರ್ಕೊಂಡ ತಕ್ಷಣ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ. ಮೇಲೆ ಗಾರ್ನಿಷಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಇವೆಲ್ಲ ರೆಡಿಯಾಗಿದೆ. ಅವಲಕ್ಕಿ ಬಿಸಿಬೇಳೆ ಬಾತು ರೆಡಿಯಾಗಿದೆ. ಇವಾಗ ಬೌಲಿಗೆ ತೆಗಿತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.